ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ನನ್ನ ಮನೆಯಲ್ಲಿ ನಾನು ಫಾಲೋ ಮಾಡ್ತಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಪ್ರಾಬ್ಲಮ್ ಇದೆ, ಇನ್ನು ಮುಂದೆ ಏನಾಗುತ್ತೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ನಿನ್ನೆ ಒಂದು ನ್ಯೂಸ್ ನೋಡಿದೆ, ಲಾಕ್ಡೌನ್ ಥರ ಆಗಬಹುದು ಏನೋ ಅಂತ. ಆವಾಗ ನಮಗೆ ಉಪಯೋಗ ಆಗುವಂತಹ ಸಿಂಪಲ್ ಆಗಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದು ನನ್ನ ಅಡುಗೆ ಮನೆ. ನನ್ನ ಅಡುಗೆ ಮನೆ ಒಂದು ಗ್ಯಾಸ್ ಇದು ಸ್ಟವ್ ಇದೆ, ಅದೇ ರೀತಿ ಒಂದು ಎಲೆಕ್ಟ್ರಿಕ್ ಇಂಡಕ್ಷನ್ ಇದೆ, ಮತ್ತು ಒಂದು ಎಲೆಕ್ಟ್ರಿಕ್ ಕುಕ್ಕರ್ ಇದೆ. ಈಗ ಗ್ಯಾಸ್ ಸಡನ್ನಾಗಿ ನಮಗೆ ಇಲ್ಲ ಅಂದರೆ ಈ ಎಲೆಕ್ಟ್ರಿಕ್ ಇಂಡಕ್ಷನ್ ಮತ್ತು ಈ ಕೆಟ್ಟಲಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ. ನಾನೊಂದು 5 ವರ್ಷದಿಂದ ಈ ಎಲೆಕ್ಟ್ರಿಕ್ ಇಂಡಕ್ಷನನ್ನು ಉಪಯೋಗಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡಲಿಕ್ಕೆ ಈ ಎಲೆಕ್ಟ್ರಿಕ್ ಇಂಡಕ್ಷನನ್ನು ಉಪಯೋಗಿಸೋದು. ನೋಡಿ, ಈ ಥರ ಸ್ಟೀಲಿದ್ದು ಪಾತ್ರೆ, ಸ್ಟೀಲಿದ್ದು ಸಾಸ್ ಪ್ಯಾನ್, ಸ್ಟೀಲಿದ್ದು ಕುಕ್ಕರೆಲ್ಲ ಇದ್ದರೆ ಗ್ಯಾಸ್ ಇಲ್ಲ ಅಂದರೂ ನಮಗೆ ಇದರಲ್ಲೇ ಅನ್ನ ಮಾಡಬಹುದು, ಸಾಂಬಾರು, ಟೀ, ಬಿಸಿ ನೀರು ಎಲ್ಲ ನಮಗೆ ಇದರಲ್ಲೇ ಮಾಡ್ಬೋದು. ಕೆಲವೊಂದು ಪಾತ್ರೆ ಇಂಡಕ್ಷನ್ ಬೇಸ್ಡ್ ಅಂತ ಸಿಗುತ್ತೆ, ಅದಾದರೂ ಆಗುತ್ತೆ. ಇಲ್ಲ ಸ್ಟೀಲಿದು, ಅಲ್ಯೂಮಿನಿಯಂ ಪಾತ್ರೆ ಆಗೋದಿಲ್ಲ, ಮತ್ತು ನಾರ್ಮಲ್ ನಮ್ಮದು ಕುಕ್ಕರ್ ಆಗೋದಿಲ್ಲ, ಸ್ಟೀಲಿದು ಕುಕ್ಕರ್ ಮಾತ್ರ ಬೇಕು. ನೋಡಿ, ಇದೆಲ್ಲ ನಮಗೆ ಈ ಇಂಡಕ್ಷನ್ ಕುಕ್ಕರಲ್ಲಿ ಟೀ ಮಾಡ್ಬೋದು, ಬಿಸಿ ನೀರು, ಅನ್ನ, ಸಾಂಬಾರು ಎಲ್ಲ ಇದರಲ್ಲಿ ಮಾಡ್ಬೋದು. ನಾನು ಗ್ಯಾಸ್ ಎಲ್ಲ ಖಾಲಿ ಆದ ಟೈಮಲ್ಲಿ ಇದನ್ನೇ ಉಪಯೋಗಿಸಿ ಮನೆಯಲ್ಲೇ ಅಡುಗೆ ಮಾಡೋದು. ನೋಡಿ, ನೀರೆಲ್ಲ ಬೇಗ ನಾವು ಸ್ಟವ್ವಲ್ಲಿ ಈಗ ಗ್ಯಾಸಲ್ಲಿ ಇಟ್ಟರೆ ಕುದಿಯೋದಕ್ಕಿಂತ ಬೇಗ ಇದರಲ್ಲಿ ಕುದಿಯುತ್ತೆ. ನಾನು ಈ ಇಂಡಕ್ಷನನ್ನು ಒಂದು 5 ವರ್ಷ ಮುಂಚೆ 1500 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇವತ್ತಿಗೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬೇಗ ಸ್ವಲ್ಪ ಟೀ ಮಾಡಲಿಕ್ಕೆ, ಸ್ವಲ್ಪ ನೀರು, ಬಿಸಿ ನೀರು ಕಾಯಿಸಲಿಕ್ಕೆಲ್ಲ ಇದನ್ನು ನಮಗೆ ಡೈಲಿ ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಅಷ್ಟು ನಮ್ಮದು ಗ್ಯಾಸ್ ಉಳಿತಾಯ ಆಗುತ್ತೆ. ಇನ್ನು ನೋಡಿ, ಇದು ಎಲೆಕ್ಟ್ರಿಕ್ ಕೆಟಲ್. ಇದು ಸಹ ನಾನು ಒಂದು 1250 ರೂಪಾಯಿಯನ್ನು ಕೊಟ್ಟು ಆನ್ಲೈನಲ್ಲಿ ತಗೊಂಡಿರುವಂತಹ ಎಲೆಕ್ಟ್ರಿಕಲ್ ಕೆಟಲ್. ಇದು ತುಂಬ ಉಪಯೋಗ ಇದೆ ನಮಗೆ. ಇವಾಗ ಬಿಸಿ ನೀರು ಕಾಯಿಸ್ಬೋದು. ನಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಬಿಸಿ ನೀರನ್ನು ನಮಗೆ ಕಾಯಿಸ್ಬೋದು. ಇವಾಗ ಮೊಟ್ಟೆ ನಮಗೆ ಬೇಯಿಸಬೇಕು ಅಂದರೆ ಈ ಕೆಟಲ್ಗೆ ನಾವು ಫಸ್ಟಿಗೆ ಮೊಟ್ಟೆಯನ್ನು ಫಸ್ಟಿಗೆ ಒಂದು ಸರ್ತಿ ತೊಳ್ಕೊಂಡು ಇದಕ್ಕೆ ಅದರೊಟ್ಟಿಗೆ ನಮಗೆ ಆಲೂಗಡ್ಡೆಯನ್ನು ಸಹ ಬೇಯಿಸಬಹುದು. ಮೊಟ್ಟೆ ಸಪ್ರೇಟಾಗಿ ಬೇಯಿಸಬೇಕಂದ್ರೆ ಬೇಯಿಸ್ಬೋದು, ಆಲೂಗಡ್ಡೆ ಬೇಯಿಸಬೇಕಂದ್ರೆ ಅದನ್ನೆಲ್ಲ ನಮಗೆ ಬೇಯಿಸ್ಬೋದು. ಮೊಟ್ಟೆ ಮತ್ತು ಆಲೂಗೆಡ್ಡೆಯನ್ನು ಹಾಕಿದ್ದೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮುಚ್ಚಿ ಕೆಟಲನ್ನು ಆನ್ ಮಾಡಿ ಬಿಟ್ಟರೆ ಆಯಿತು. ಅದು ತನ್ನಷ್ಟಕ್ಕೆ ಆಫ್ ಆಗುತ್ತೆ. ನಾವು ಸ್ಟವ್ ಮೇಲೆ ಮೊಟ್ಟೆ ಅಥವಾ ಆಲೂಗಡ್ಡೆ ಎಲ್ಲ ಬೇಯಿಸಲಿಕ್ಕೆ ಇಟ್ಟರೆ ಒಮ್ಮೊಮ್ಮೆ ಒಂದು ಫೋನ್ ಬಂದರೆ ಅಥವಾ ಯಾರಾದರೂ ಮಾತಾಡ್ತಾ ಇದ್ದರೆ ನಮಗೆ ಮರ್ತೋಗುತ್ತೆ. ಅದು ಹಾಗೆಯೇ ಎಷ್ಟೊತ್ತಾದರೂ ಸಹ ನಮಗೆ ಸ್ಟವ್ ಆಫ್ ಮಾಡಲಿಕ್ಕೆ ಹಾಗೆಲ್ಲ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ. ಇದಾದರೆ ಇದರಲ್ಲಿ ಇಟ್ಟು ಬಿಟ್ಟು ನಾವು ಫೋನ್ ಬಂದು ಮಾತಾಡ್ತಾ ಇದ್ದರೂ ಪರವಾಗಿಲ್ಲ, ತನ್ನಷ್ಟಕ್ಕೆ ಅದು ಆಫ್ ಆಗುತ್ತೆ. ಕೆಟಲ್ ಆಫ್ ಆದಮೇಲೆ ಒಂದು 10 ನಿಮಿಷ ಇದನ್ನು ಅದರೊಳಗಡೆ ಬಿಟ್ಟು ಬಿಡಿ. ಒಳ್ಳೆ ಬಿಸಿ ಇರುತ್ತಲ್ಲ, ಆಲೂಗಡ್ಡೆ ಮೊಟ್ಟೆ ಒಳ್ಳೆ ಬೆಂದಿರುತ್ತೆ. ಇನ್ನು ಇದರಲ್ಲಿ ನಮಗೆ ಮ್ಯಾಗಿ ಕೂಡ ಮಾಡ್ಬೋದು. ಮಕ್ಕಳಿಗೆ ಈಗ ಬೇಗ ಏನಾದರೂ ಮ್ಯಾಗಿ ಎಲ್ಲ ಮಾಡಿ ಕೊಡಬೇಕು ಅಂತಂದಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದರೊಳಗಡೆ ಮ್ಯಾಗಿ ಮತ್ತು ಮ್ಯಾಗಿ ಮಸಾಲವನ್ನು ಹಾಕಿ ಮುಚ್ಚಿ ಆನ್ ಮಾಡಿ ಬಿಟ್ಟುಬಿಡಿ. ಅದು ತನ್ನಷ್ಟಕ್ಕೆ ಆಫ್ ಆಗುತ್ತೆ. ಆಮೇಲೆ ಒಂದು 5 ಅಥವಾ 10 ನಿಮಿಷ ಬಿಟ್ಟು ಅದನ್ನು ತೆಗೆದ್ರೆ ಸಾಕು, ಮ್ಯಾಗಿ ರೆಡಿ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಈ ಕೆಟಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ನೀರು ಹಾಕಬೇಕು ಅಂತ ಅದರಲ್ಲಿ ಬರೆದಿರ್ತಾರೆ, ಅದಷ್ಟು ಮಾತ್ರ ನೀರು ನಾವು ಹಾಕಬೇಕು. ಅದಕ್ಕಿಂತ ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕಿಂತ ನೀರು ಜಾಸ್ತಿ ಆದರೆ ಅದು ಒಳ್ಳೆ ಕುದಿಯುವಾಗ ನೀರೆಲ್ಲ ಚೆಲ್ಲಿ ಕೆಟಲ್ ಬೇಗ ಹಾಳಾಗುತ್ತೆ. ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ನೀರು ಹಾಕ್ಬೋದೋ ಅಷ್ಟೇ ನೀರನ್ನು ಹಾಕಬೇಕು. ಒಂದು ಕೆಟಲನ್ನು ನೀವು ನೀರನ್ನು ಕುದಿಸಿದರೆ ಅನ್ನ ಮಾಡುವಾಗ ನೋಡಿ, ಒಂದು ಕೆಟಲ್ ನೀರನ್ನು ಕುದಿಸಿ ಅಕ್ಕಿಯನ್ನೆಲ್ಲ ತೊಳೆದು ಬಿಸಿ ನೀರು, ಈ ಕೆಟಲಲ್ಲಿ ಕುದಿಸಿದ ಬಿಸಿ ನೀರನ್ನು ಹಾಕಿ ಅನ್ನವನ್ನು ಇಟ್ಟುಬಿಡಿ. ಬೇಗ ಅನ್ನ ಬೇಯುತ್ತೆ. ಆವಾಗ ಅಷ್ಟು ನಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ. ಅದೇ ರೀತಿ ಬೇಳೆ ಕಾಳುಗಳನ್ನೆಲ್ಲ ನೀವು ಬೇಯಿಸುವಾಗ ಅದನ್ನೆಲ್ಲ ತೊಳೆದು ಕುಕ್ಕರಿಗೆ ಹಾಕಿ ಸ್ವಲ್ಪ ಕೆಟಲಲ್ಲಿ ಬಿಸಿ ನೀರನ್ನು ಕಾಯಿಸಿ ಬಿಸಿ ಇರುವ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟರೆ ಬೇಗ ಬೇಯುತ್ತೆ. ನೋಡಿ, ಅದು ವಿಸಿಲ್ ಬೇಗ ಬರುತ್ತೆ. ಇಲ್ಲಾಂದರೆ ಆ ನೀರು ಕುದಿಯುವಷ್ಟು ಟೈಮ್ ನಮಗೆ ವೇಸ್ಟ್ ಆಗುತ್ತೆ. ಇನ್ನು ನೋಡಿ, ನಮಗೆ ಈ ಕೆಟಲಲ್ಲಿ ಹಾಲನ್ನು ಕೂಡ ಕಾಯಿಸಬಹುದು. ಇದು ಯಾವಾಗಲೂ ಅಲ್ಲ, ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಇದೇ ರೀತಿ ಹಾಲನ್ನು ಹಾಕಿ ಮುಚ್ಚಿ ನಾವು ಕೆಟಲನ್ನು ಆನ್ ಮಾಡಿದರೆ ಸಾಕು, ಹಾಲು ಕೂಡ ನಮಗೆ ಇದರಲ್ಲಿ ಈಸಿಯಾಗಿ ಕುದಿಸ್ಬೋದು. ಆದರೆ ಯಾವಾಗಲೂ ಮಾಡಬೇಡಿ. ಈ ಥರ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಮಾತ್ರ ಇದನ್ನು ಮಾಡಿ. ಈಗ ಸಣ್ಣ ಮಕ್ಕಳೆಲ್ಲ ಇರುವಾಗ ನಮಗೆ ಎಮರ್ಜೆನ್ಸಿಯಾಗಿ ಏನಾದರೂ ಹಾಲು ಕಾಯಿಸಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ ಅಂದಾಗ ನಮಗೆ ಇದರಲ್ಲಿ ಹಾಲನ್ನು ಕೂಡ ಕಾಯಿಸಬಹುದು. ನೆಕ್ಸ್ಟ್ ನೋಡಿ, ಈ ಎಲೆಕ್ಟ್ರಿಕ್ ಕೆಟಲಲ್ಲಿ ನಮಗೆ ಅನ್ನವನ್ನು ಕೂಡ ಮಾಡಬಹುದು. ನಾನಿಲ್ಲಿ 1 ಲೋಟ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ ಅಕ್ಕಿಯನ್ನು ಈ ಕೆಟಲ್ಗೆ ಹಾಕ್ತಾಯಿದ್ದೀನಿ.
ಹಾಕಿ ನಾವು ಸಾಮಾನ್ಯ ಅನ್ನ ಮಾಡುವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸ್ತೀವಿ. ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕು. 2.5 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. 2.5 ಲೋಟ ನೀರನ್ನು ಹಾಕಿ ಮುಚ್ಚಿ ಕೆಟ್ಟಲನ್ನು ಆನ್ ಮಾಡಿ ಬಿಟ್ಟುಬಿಡಿ. ಅದು ತನ್ನಷ್ಟಕ್ಕೆ ಕುದಿದು ಆಫ್ ಆಗುತ್ತೆ. ಆಫ್ ಆದಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಟುಬಿಡಿ. ಅನ್ನ ಪೂರ್ತಿಯಾಗಿ ಬೆಂದಿರೋದಿಲ್ಲ, ಅಷ್ಟು ಅನ್ನ ಬೇಯುವಷ್ಟು ಟೈಮ್ ಆಗಿರೋದಿಲ್ಲ. ಒಂದು 5 ನಿಮಿಷ ಬಿಟ್ಟು ಇನ್ನೊಂದು ಸಾರಿ ನೀರೇನು ಹಾಕೋದು ಬೇಡ, ಇನ್ನೊಂದು ಸಾರಿ ಕೆಟ್ಟಲನ್ನು ಆನ್ ಮಾಡಿ ಹಾಗೆ ಬಿಟ್ಟುಬಿಡಿ. ಆವಾಗ ಅದು 2ನೇ ಸಾರಿ ತನ್ನಷ್ಟಕ್ಕೆ ಕೆಟ್ಟಲು ಆಫ್ ಆಗುತ್ತೆ. ಆಫ್ ಆಗಿ 5 ನಿಮಿಷ ಬಿಡಿ. ಆಮೇಲೆ ಇನ್ನೊಂದು ಸರ್ತಿ ಕೆಟ್ಟಲನ್ನು ಆನ್ ಮಾಡಿ ಅಕ್ಕಿ ಸೂಪರಾಗಿ ಬೆಂದಿರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಪು ನೋಡಿ, ನಾವೆಲ್ಲರೂ ಮನೆಯಲ್ಲಿ ಮೊಟ್ಟೆ ಬೇಯಿಸ್ತೀವಿ, ಅದೇ ರೀತಿ ಆಲೂಗಡ್ಡೆಯನ್ನೆಲ್ಲ ಬೇಯಿಸ್ತೀವಿ. ಈಗ ನಮಗೆ ಆಲೂಗಡ್ಡೆ ಮತ್ತು ಮೊಟ್ಟೆ ಬೇಯಿಸಿ ಒಂದು ಸಾರು ಮಾಡಬೇಕು ಅಂತಂದಾಗ ಒಂದು ಪ್ರೆಷರ್ ಕುಕ್ಕರಿಗೆ ಮೊಟ್ಟೆ ಮತ್ತು ಆಲೂಗಡ್ಡೆಯನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ಕುಕ್ಕರನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟುಬಿಡಿ. ಒಂದೇ ಒಂದು ವಿಸಿಲು ಹಾಕಿದರೆ ಸಾಕು. ಒಂದೇ ಒಂದು ವಿಸಿಲು ಕೂಗಿದ ತಕ್ಷಣ ಮೊಟ್ಟೆ ಮತ್ತು ಆಲೂಗಡ್ಡೆ ಸೂಪರಾಗಿ ಬೆಂದಿರುತ್ತೆ. ಆ ವಿಸಿಲು ಕೂಗುವಾಗ ನಮಗೆ ಗೊತ್ತಾಗುತ್ತೆ ಸ್ಟವ್ ಆಫ್ ಮಾಡಲಿಕ್ಕೆ. ಇಲ್ಲಾಂದರೆ ನಾವು ಸ್ಟವ್ ಮೇಲೆ ಇಟ್ಟು ಮರ್ತೋಗುತ್ತೆ ನೋಡಿ, ಗ್ಯಾಸು ತುಂಬಾ ವೇಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸಿಂಪಲ್ ಈಸಿಯಾಗಿರೋ ಒಂದು ಟಿಪ್, ನಾವೆಲ್ಲ ಅಡುಗೆ ಮಾಡುವಾಗ ಪಾತ್ರೆಯನ್ನು ತೊಳೆದು ಅದರಲ್ಲಿ ನೀರಿನಂಶ ಇರುತ್ತೆ, ಈ ಥರ ನೀರಿರುತ್ತೆ. ಇನ್ನು ಸ್ಟವ್ ಮೇಲೆ ಪಾತ್ರೆನಿಟ್ಟು ಆ ನೀರೆಲ್ಲ ಡ್ರೈ ಆದ ಮೇಲೆ ಎಣ್ಣೆ, ಈಗ ಒಗ್ಗರಣೆದಾಗಾದರೆ ಎಣ್ಣೆ ಹಾಕೋದು ಅಥವಾ ಸಾಂಬಾರು ಏನಾದರೂ ಹಾಕಬೇಕು, ಪಾತ್ರೆ ಬಿಸಿ ಆಗಲಿಕ್ಕೆ ಟೈಮ್ ತಗೊಳ್ಗೆ. ಈ ಥರ ಒಂದು ಕಿಚನಲ್ಲಿ ಬಟ್ಟೆಯನ್ನು ಇಟ್ಕೊಂಡು ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಚೆನ್ನಾಗಿ ಪಾತ್ರೆಯನ್ನು ಇದೇ ರೀತಿ ಒರೆಸಿ ಸ್ಟವ್ ಮೇಲೆ ಆಗ ಬೇಗನೆ ಪಾತ್ರೆ ಬಿಸಿಯಾಗುತ್ತೆ. ಆ ನೀರೆಲ್ಲ ಡ್ರೈ ಆಗಲಿಕ್ಕೆ ಅಷ್ಟು ಟೈಮ್ ವೇಸ್ಟ್ ಆಗೋದಿಲ್ಲ, ಅಷ್ಟು ಗ್ಯಾಸ್ ಸಹ ನಮಗೆ ಉಳಿತಾಯ ಆಗುತ್ತೆ. ಈಗ ಒಗ್ಗರಣೆ ಎಲ್ಲ ಮಾಡೋದಾದರೆ ಆ ನೀರೆಲ್ಲ ಡ್ರೈ ಆದ ಮೇಲೆ ನಾವು ಎಣ್ಣೆಯನ್ನು ಹಾಕೋದು. ಈ ಥರ ಒರೆಸಿ ಇಟ್ಟರೆ ತಕ್ಷಣಕ್ಕೆ ನಮಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ಬೋದು. ಈಗ ಉಪ್ಪಿಟ್ಟೆಲ್ಲ ಮಾಡುವಾಗೆಲ್ಲ ಇದೇ ರೀತಿ ಮಾಡಿ ನೋಡಿ, ಇದರಿಂದ ಸಹ ನಮಗೆ ತುಂಬಾ ಗ್ಯಾಸನ್ನು ಉಳಿತಾಯ ಮಾಡಬಹುದು. ಈ ಟಿಪ್ಸನ್ನೆಲ್ಲ ಟ್ರೈ ಮಾಡಿ ನೋಡಿ. ಈಗ ಕೊನೆಯದಾಗಿ ನಾನು ಎಲೆಕ್ಟ್ರಿಕ್ ಕೆಟ್ಟಲಲ್ಲಿ ಮಾಡಿರುವಂತಹ ಅನ್ನವನ್ನು ನಿಮಗೆ ತೋರಿಸ್ತೀನಿ. ಸೂಪರಾಗಿ ಯಾವ ರೀತಿ ನಾವು ಪಾತ್ರೆಯಲ್ಲಿ ಮಾಡಿರುವ ಅನ್ನ ಬೆಂದಿದೆ ಅದೇ ರೀತಿ ಬೆಂದಿದೆ ಅಂತ. ಇಲ್ಲಾಂದರೆ ಕೆಲವರು ಕಮೆಂಟ್ ಮಾಡ್ತಾರೆ ನೀವು ಯಾಕೆ ತೋರಿಸಿಲ್ಲ ಅಂತ, ಅದಕ್ಕೋಸ್ಕರ ನಾನು ಇದನ್ನು ಸಹ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ.